ಸಚಿವ ಸತೀಶ್ ಜಾರಕಿಹೊಳಿ ಅವರು ಕನ್ನಡ ಸಾಹಿತ್ಯ ಎಲ್ಲ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅವರ ಕನ್ನಡ ಅಭಿಮಾನವೇ ಈ ಕಾರ್ಯಕ್ರಮಕ್ಕೆ ಬಲ ಬಂದಂತಾಗಿದೆ. ಗಡಿಯಲ್ಲಿ ಕನ್ನಡ ಶಾಲೆ ಗಟ್ಟಿಗೊಳಿಸಿದಾಗ ಮಾತ್ರ ಗಡಿಯಲ್ಲಿ ಕನ್ನಡ ನೆಲೆಯೂರಲಿದೆ ಎಂದು ಯುವ ಮುಖಂಡ ರಾಹುಲ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿ ತಾಲೂಕಿನ ಕಾಗತಿಯಲ್ಲಿ ತಾಲೂಕಾ ಮಟ್ಟದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಸಡಗರದಿಂದ ನಡೆಯಿತು. ಮೊದಲಿಗೆ ಕಾಗತಿಯ ಪೊಲೀಸ್ ಠಾಣೆಯಿಂದ ಸಿದ್ದೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದವರೆಗೂ ಬೆಳಗಾವಿ ತಾಲೂಕು 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆ ನಡೆಯಿತು. ಬೃಹತ್ ಉದ್ದನೆಯ ಕನ್ನಡ ಧ್ವಜದ ಮೆರವಣಿಗೆ, ಕೋಲಾಟ, ನಾಡದೇವಿ ಭುವನೇಶ್ವರಿ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ಸಮ್ಮೇಳನದ ಸಾನ್ನಿಧ್ಯವನ್ನು ವಹಿಸಿ ಮುಕ್ತಿ ಮಠದ ಸ್ವಾಮೀಜಿಗಳ ಆಶೀರ್ವಚನ ನೀಡಿದರು. ಕನ್ನಡವನ್ನ ಉಳಿಸಿ ಬೆಳೆಸಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪಣ ತೊಟ್ಟು ನಿಲ್ಲೋಣ. ಈ ಕಾಗತಿ ವಿಭಾಗದಲ್ಲಿ ಇವತ್ತು ತಾಲೂಕು ಮಟ್ಟದ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿದೆ. ಎಲ್ಲ ಶಿಕ್ಷಕರ ಪರಿಶ್ರಮದಿಂದ ಮತ್ತು ಕನ್ನಡ ನಾಡಿಗರ ಎಲ್ಲರ ಒಂದು ಇದರಿಂದ ಉತ್ಸುಕತೆಯಿಂದ ಈ ಒಂದು ಸಮಾರಂಭ ನಡೆದಿದೆ. ಇದು ಪ್ರತಿ ಮನೆ ಹಬ್ಬ ಆಗಬೇಕು, ಪ್ರತಿ ಮನೆಗೂ ಮುಟ್ಟಬೇಕು. ಕಾಗತಿ ಅಷ್ಟೇ ಬೆಳಗಾವಿಯ ಪ್ರತಿ ಮನೆಗೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಾತ್ರೆ ಹಬ್ಬ ಅಂತಕ್ಕಂಥದ್ದು ಇದು ಒಬ್ಬರು ಮಾಡ್ತಕ್ಕಂಥದ್ದಲ್ಲ. ನಮ್ಮ ಹಬ್ಬ, ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ತಾಯಿ ಭಾಷೆ ಅಂತಕ್ಕಂಥದ್ದನ್ನ ನಾವು ಎದೆತಟ್ಟಿ ಹೇಳಬೇಕು. ನಾವೆಲ್ಲರೂ ಕೂಡ ಕನ್ನಡಕ್ಕಾಗಿ ದುಡಿಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಯುವ ಮುಖಂಡ ರಾಹುಲ್ ಜಾರಕಿಹೊಳಿ ಅವರು, ಸಚಿವ ಸತೀಶ್ ಜಾರಕಿಹೊಳಿ ಅವರು ಕನ್ನಡ ಸಾಹಿತ್ಯದ ಎಲ್ಲ ಕಾರ್ಯಕ್ರಮಗಳಿಗೆ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅವರ ಕನ್ನಡಾಭಿಮಾನವೇ ಈ ಕಾರ್ಯಕ್ರಮಕ್ಕೆ ಬಲ ಬಂದಂತಾಗಿದೆ. ಗಡಿಯಲ್ಲಿ ಕನ್ನಡ ಶಾಲೆ ಗಟ್ಟಿಗೊಳಿಸಿದಾಗ ಗಡಿಯಲ್ಲಿ ಕನ್ನಡ ನೆಲೆಯೂರಲಿದೆ ಎಂದರು. ಕನ್ನಡ ಭಾಷೆಗೆ ಇರ್ಬೋದು, ನೆಲೆ ಜನ ವಿಚಾರ ಬಂದಾಗ ಯಾವತ್ತಿದ್ರು ಕನ್ನಡ ಪರ ಅನೇಕ ಸಂಘಟನೆಗಳು ಆ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಕನ್ನಡ ಭಾಷೆಗೆ ಯಾವತ್ತಿದ್ರು ಒಂದು ಆತಂಕ ಬಂದಾಗ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಅನೇಕ ಕನ್ನಡ ಸಾಹಿತ್ಯರಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ತಂದೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾವತ್ತಿದ್ರು ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾಹಿತ್ಯಕ್ಕೆ ಒಂದು ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೆ ಫಸ್ಟ್ ಆಗಿ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ನಾನೇ ಹೇಳಿದ್ರು, ನಮ್ಮ ಸತೀಶ್ ಶುಗರ್ ಅವಾರ್ಡ್ಸ್ ಮೂಲಕ ಆಗಿರ್ಬೋದು, ಅನೇಕ ಗ್ರಾಮೀಣ ಪ್ರತಿಭಾವಂತರಿಗೆ ಭಾಷಣ ಆಗಿರ್ಬೋದು, ಗಾಯನ ಆಗಿರ್ಬೋದು, ಇಂಥ ಜನಪದ ಗೀತೆಗಳನ್ನು ಪ್ರೋತ್ಸಾಹುವಂಥ ಕಾರ್ಯ ಆ ಒಂದು ವೇದಿಕೆ ಮುಖಾಂತರ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಂಥ ಅನೇಕ ಕಾರ್ಯಕ್ರಮಕ್ಕೆ ಅವರು ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಮಕ್ಕಳು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಪಡಿಬೇಕು, ಒಳ್ಳೆಯವರು ಶಿಕ್ಷಣ ಪಡೆದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಫೀಸರ್ಗಳಾಗಬೇಕು, ಉದ್ಯಮ ಆಗಬೇಕು, ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದರೂ ಕೂಡ ಅವರು ಯಶಸ್ಸನ್ನು ಪಡಬೇಕಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಅವರು ವಿಶೇಷವಾಗಿ ಕನ್ನಡ ಶಾಲೆಗಳಿಗೆ ವಿಶೇಷವಾದ ಅನುದಾನವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆ ಶೈಲಜಾ ಭಿಂಗೆ ಮಾತನಾಡಿ, ಕಾಗತಿಗೆ ಐತಿಹಾಸಿಕ ಹಿನ್ನೆಲೆ ಇದೆ. ಕನ್ನಡ ಸಾಹಿತ್ಯವು ಇಲ್ಲಿ ಲೀಲಾಜಾಲವಾಗಿ ಬೆಳೆದು ಬಂದಿದೆ. ಬಹುಭಾಷೆ ಇದ್ದರೂ ಸಹಿತ ಗಡಿ ತಾಲೂಕಿನಲ್ಲಿ ಇತ್ತೀಚೆಗೆ ಭಾಷಾ ಬಾಂಧವ್ಯ ಎದ್ದು ಕಾಣುತ್ತಿದೆ. ಇದಕ್ಕೆ ಪೂರಕವಾಗಿ ಬೆಳಗಾವಿ ರುದ್ರಾಕ್ಷಿ ಮಠದ ಕನ್ನಡ ಕೈಂಕರ್ಯ ಮೆಚ್ಚುವಂಥದ್ದು. ಕೇವಲ ಸಾಹಿತಿಗಳು, ಬರಹಗಾರರು, ಲೇಖಕರಿಂದ ಮಾತ್ರ ಕನ್ನಡ ಗಟ್ಟಿಯಾಗಿಲ್ಲ. KLE, ಗೋಮಟೇಶ್, ಭರತೇಶ್ನಂತಹ ಅನೇಕ ಶಿಕ್ಷಣ ಸಂಸ್ಥೆಗಳು ಕನ್ನಡ ಉಳಿವಿಗೆ ಸೇವೆ ಸಲ್ಲಿಸಿವೆ ಎಂದರು. ಇದು ಚೆನ್ನಮ್ಮರ ಅಲ್ಲಿ ಸೋದರ ಮಾವ ಚೆನ್ನಮ್ಮರ ಸೋದರ ಮಾವ ಬಸಲಿಂಗಪ್ಪ ಜೋಡಗತ್ತಿಯ ಸರ್ದಾರ. ಜೋಡಗತ್ತಿ ಅಂದ್ರೆ ಬಟ್ಟಲ ಬಿಡದ ಮ್ಯಾಲೆ ಎರಡೂ ಕೈಯಾಗ ಎರಡು ತಲವಾರು ಇಟ್ಕೊಂಡು ಕಾದಾಡುವಂಥ ವೀರ ಮನುಷ್ಯವ. ಬ್ರಿಟಿಷ್ ಏನ್ ಮಾಡಿದ್ರು, ಚೆನ್ನಮ್ಮ ಅಂತಲ್ಲಿ ಇಷ್ಟು ಬಟ್ಟಕೊಂಡು ಇದೆ, ಇವರು ಎಲ್ಲಿಂದ ತಂದು ಇದನ್ನು ಯಾರು ಪೂರೈಸಿದ್ರು ಅಂತ ಅವರು ಸಂಶೋಧನೆ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು, ಇವರು ಸೋದರ ಮಾವಂದಿರು ಇದನ್ನು ಮದ್ದುಗುಂಡವನ್ನು ಸಪ್ಲೈ ಮಾಡಿದ್ದಾರೆ ಅಂತ ಹೇಳಿ ಚೆನ್ನಮ್ಮನ ಕಿತ್ತೂರು ಸಂಸ್ಥಾನವನ್ನು ನಾಶಪಡಿಸಿದ ನಂತರ ಸೀದಾ ಜಂಬಗಿ ಕೋಟೆಯನ್ನು ಹಾಗೂ ಕೋಟೆ ಕೋಟೆಯನ್ನು ನಾಶಪಡಿಸಿ ಸಮಸ್ತ ಮದ್ದುಗುಂಡ ಸಂಗ್ರಹ ಹಾಗೂ ಬೆಳ್ಳಿ ಬಂಗಾರಗಳನ್ನು ವಶಪಡಿಸಿಕೊಂಡು ಹೋಗ್ಬಿಟ್ಟು ಇವತ್ತಿಗೂ ನೀವು ವಿಜಯಪುರ ಜಿಲ್ಲೆ ಭಾಗ ದಯವಿಟ್ಟು ಎರಡೂ ಅಡೆಗಳನ್ನು ನೋಡ್ಕೊಂಡು ಬನ್ನಿ.
ನಂತರ ವೇದಿಕೆಯ ಮುಖ್ಯ ಕಾರ್ಯಕ್ರಮ ನಡೆದು ಈ ವೇಳೆ ಸಾಧಕರನ್ನು ಸನ್ಮಾನಿಸಲಾಯಿತು. ಅದರಲ್ಲಿ ವಿಚಾರಗೋಷ್ಠಿ, ಕವಿಗೋಷ್ಠಿ ಕಾರ್ಯಕ್ರಮಗಳು ಜರುಗಿದವು. ತಾಲೂಕು ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ಅಶೋಕ್ ಖೋತ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಯಲ್ಲಪ್ಪ ಕೋಳೇಕರ್, ಶಿವ ಅಪ್ಸೆಟ್ ಸಂಸ್ಥಾಪಕರಾದ ಶಿವು ನಂದಗಾವಿ, ಸಿದ್ದು ಸುಣಗಾರ್, ಸಚಿವರ ಆಪ್ತ ಸಹಾಯಕರಾದ ಮಲಗೌಡ ಪಾಟೀಲ್, ಖ್ಯಾತ ವೈದ್ಯರಾದ ಗಿರೀಶ್ ಸೋನ್ವಾಲ್ಕರ್, ಬೆಳಗಾವಿ ಲೇಖಕಿಯರ ಸಂಘದ ಅಧ್ಯಕ್ಷೆ ಸುಮಾ ಕಿತ್ತೂರು ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಜ್ಯೋತಿರ್ಲಿಂಗ್ ಹೊನಕಟ್ಟಿ, ಡಾಕ್ಟರ್ ಹೇಮಾ ಸೋನಳ್ಳಿ, ಬೆಳಗಾವಿ ತಾಲೂಕಿನ ಕಸಾಪ ಅಧ್ಯಕ್ಷರಾದ ಸುರೇಶ್ ಹಂಜಿ, MY ಮೆಣಸಿನಕಾಯಿ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ದರು.